ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ರಾಜಭವನದಿಂದ ಕಿವಿಗೆ ಬಿದ್ದ ಸುದ್ದಿ ಸೀನಿಯರ್ ಮಿನಿಸ್ಟರ್ ಒಬ್ಬರಿಗೆ ಆಘಾತವನ್ನು ತಂದಿಡ್ತಾ ಇದೆಯಾ? ಸಿದ್ದರಾಮಯ್ಯನವ್ರಿಗೆ ಇಡಿ ಊಹೆ ಮಾಡದಂಥ ಸಂಕಷ್ಟವನ್ನು ತಂದಿಡಲಿದೆಯಾ? ಇದ್ರ ನಡುವೆ ಇಡಿಯಿಂದ ಮಹತ್ವದ ಕಾರ್ಯಾಚರಣೆ ಅನ್ನುವ ಸುದ್ದಿಯೂ ಸದ್ದು ಮಾಡಿದ್ದು. ಈಗ ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಯಾವ ರೀತಿಯ ಆಘಾತ? ರಾಜಭವನದಲ್ಲಿ ಸದ್ದು ಮಾಡ್ತಿರುವಂಥ ವಿಷಯ ಏನು? ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಸಲಿ ಶಾಕ್ ಅನ್ನು ಕೊಟ್ಟಿದ್ದಾರೆ. ಈಗ ಇಷ್ಟು ದಿನ ಬಣ ಬಡಿದಾಟ ಜಟಾಪಟಿ ಎಲ್ಲ ನಡೀತಾ ಇತ್ತು, ಆದರೆ ಬಿಜೆಪಿ ರೀತಿಯಲ್ಲಿ ಬೀದಿಗೆ ಬಿದ್ದಿರಲಿಲ್ಲ. ಸೈಲೆಂಟ್ ಆಗಿದ್ದುಕೊಂಡೇ ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇಡಿ ಟೆನ್ಷನ್, ಸಿದ್ದರಾಮಯ್ಯನವ್ರಿಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ ಅಂಥದ್ದೊಂದು ಸುದ್ದಿ ಈಗ ಹುಬ್ಬೇರಿಸುವಂತೆ ಮಾಡಿದೆ. ರಾಜ್ಯ ಕೈಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿರೋದು ಏನದು? ಹಾಗಾದ್ರೆ ಒಂದ್ ಕಡೆ ನೋಡ್ತಾ ಇದ್ದೀರಿ ನೀವು, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆಲ್ಲ ಇಡಿ ಸಮನ್ಸ್ ಬಂದಿದೆಯಂತೆ ಅನ್ನೋ ಸುದ್ದಿಗಳೆಲ್ಲ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಬಟ್ ಆ ಥರ ಏನೂ ಇಲ್ಲ ಅಂತ ಇಲಾಖೆ ಕಡೆಯಿಂದ ಕ್ಲಾರಿಫಿಕೇಶನು ಬರ್ತಾ ಇದೆ. ಸ್ವಲ್ಪ ಗೊಂದಲ ಇದೆ. ಒಟ್ಟಿನಲ್ಲಿ ವಿಧಾನಸೌಧದ ತನಕ ಇಡಿ ರೀಚ್ ಆಗೇ ಬಿಡ್ತಾ ಅನ್ನೋದೆಲ್ಲ ಕಾಣಿಸ್ತಾ ಇದೆ. ಎನಿ ಟೈಮ್ ಆಗಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಈ ಕೇಸ್ ನಗರಾಭಿವೃದ್ಧಿ ಇಲಾಖೆ ಅಂಡರೇ ಬರೋದ್ರಿಂದಾಗಿ ಸಹಜವಾಗಿ ಕೆಲವು ಅಧಿಕಾರಿಗಳನ್ನ ನೋಟಿಸ್ ಕೊಡಬಹುದು. ಭೈರತಿ ಸುರೇಶ್ ಇನ್ನಿತರರಿಗೂ ಕೂಡ ನೋಟಿಸ್ ಬಂದ್ರು, ಅಚ್ಚರಿ ಇಲ್ಲ ಅನ್ನೋದು ಈ ಹಿಂದೆ ಚರ್ಚೆ ಆಗಿರೋದೆ. ನೋಡೋಣ, ಅದು ಬಂದಿದೆ ಅಂತ ಹೇಳ್ತಿದ್ದಾರೆ, ಇಲ್ಲ ಅಂತ ಇವರು ಹೇಳ್ತಿದ್ದಾರೆ. ಇದರ ನಡುವೆ ರಾಜಭವನಕ್ಕೆ ಥಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಒಬ್ಬರು ಸೀನಿಯರ್ ಮಂತ್ರಿ ಹೋಗಿದ್ರಂತೆ. ಯಾವುದೋ ಕೆಲಸದ ನಿಮಿತ್ತ ಒಬ್ಬರು ಹಿರಿಯ ಮಂತ್ರಿ ಹೋಗಿದ್ರಂತೆ. ಆಗ ಇಡಿಯಿಂದ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗೋ ರೀತಿ ಇದೆ, ಅಂದರೆ ಆ ಥರ ಕಾಣಿಸ್ತಾ ಇದೆ, ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಅರ್ಥದ ಮಾತುಗಳನ್ನು ಆಡ್ತಾರೆ ರಾಜ್ಯಪಾಲರು ಅನ್ನುವ ಸುದ್ದಿ ಈಗ ಹೊರಗಡೆ ಬೀಳ್ತಾ ಇದೆ. ಆಗ ಅಚ್ಚರಿಯಿಂದ ಸಚಿವರು ಕೇಳ್ತಾರಂತೆ, ಅಲ್ಲ ಸರ್, ಹೇಗಿದು ಸಾಧ್ಯ? PMLA ಕೇಸ್ ಎಲ್ಲಿದೆ ಇಲ್ಲಿ? ಮತ್ತು ಸಾಕ್ಷಿ ಏನಿದೆ? ಸಿದ್ದರಾಮಯ್ಯನವ್ರು ತಪ್ಪು ಮಾಡಿರೋದಕ್ಕೆ ಒಂದೇ ಒಂದು ಸಾಕ್ಷಿನೂ ಇಲ್ವಲ್ಲ, ಹೆಂಗೆ ಇಡಿ ಸಂಕಷ್ಟ ಎದುರಾಗುತ್ತೆ? ಈಗ ದಾಳಿ ಮಾಡ್ತಾರೆ, ಮೂಡಾದಲ್ಲಿರುವಂಥ ಅಕ್ರಮ ಅದು ಇದು ಹೊರಗಳಿಬಹುದು, ಬಟ್ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಏನು ಮಾಡೋಕ್ಕೆ ಸಾಧ್ಯ ಇಡಿ ಈ ಕೇಸಲ್ಲಿ ಅನ್ನೋ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನನಗನಿಸಿದ್ದನ್ನು, ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ ಅಂತ ಸುಮ್ಮನಾಗ್ತಾರಂತೆ ಥಾವರ್ಚಂದ್ ಗೆಹ್ಲೋಟ್ ಅವರು. ಸೊ ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಇಡಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ರಾಜಭವನದಲ್ಲಿ ಮಿನಿಸ್ಟರ್ ಒಬ್ಬರ ಕಿವಿಗೆ ಬಿದ್ದ ಸುದ್ದಿ ಅಂತ ಸದ್ದಾಗ್ತಿದೆ. ಕಾದು ನೋಡಬೇಕು. ಈ ಕೇಸು ಪ್ರಾಸಿಕ್ಯೂಷನ್ಗೆ ಹೋಗಿ ಬಹಳಷ್ಟು ಲೋಪಗಳಿವೆ ಅಂತ, ಆಮೇಲೆ ಹೈಕೋರ್ಟಲ್ಲಿ ಅದನ್ನು ಎತ್ತಿ ಹಿಡ್ಲಾಯ್ತು. ಹೈಕೋರ್ಟ್ ಕೊಟ್ಟ ಆದೇಶದಲ್ಲಿ ಚಾರ್ಜ್ ಶೀಟ್ ಮಾದರಿಯಲ್ಲಿ ಬಹಳಷ್ಟು ಆಳವಾದಂಥ ಅಂಶಗಳಿದ್ವು. ಆಮೇಲೆ ಲೋಕಾಯುಕ್ತ ತನಿಖೆ ಕೂಡ ಈಗ ಒಂದು ಹಂತಕ್ಕೆ ಮುಗಿದಿದೆ. ಈ ಕಡೆ CBIಗೆ ಹೋಗುತ್ತಾ ಕೇಸು ಅನ್ನೋ ಘಟ್ಟದಲ್ಲಿದೆ. ಇಡಿ ಎಂಟ್ರಿ ಕೊಟ್ಟು ಎಲ್ಲ ಒಂದೊಂದೇ ಹೆಜ್ಜೆ ಜಾಲ ಆಡ್ತಿದೆ. ಸಿದ್ದರಾಮಯ್ಯನವರು ಬಾಮೈದನ ತನಕ ಗ್ರಿಲ್ ಮಾಡಿದ್ದಾಗಿದೆ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹಾರಿದೆ ಢೀರ್ ಅಂತ ಸಿಂಘ್ವಿ, ಕಪಿಲ್ ಸಿಬಲ್ ಅವ್ರನ್ನ ಭೇಟಿ ಮಾಡಿಕೊಂಡು ಬಂದಿದ್ದನ್ನು ನೋಡಿದ್ವಿ. ಅದು ಬರ್ತಿದ್ದಂಗೆ ಇಲ್ಲಿ ಹಾಸನ ಸಮಾವೇಶ ಎಲ್ಲ ಘೋಷಣೆ ಆಗಿರೋದು. ಯಾಕಂದ್ರೆ ಹೆಚ್ಚು ಕಡಿಮೆ ಆಗಬಾರ್ದು, ಅಹಿಂದ ಬಲ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಕುರ್ಚಿಯನ್ನು ಮತ್ತೆ ಅಲುಗಾಡದಂತೆ ನೋಡ್ಕೊಳ್ಬೇಕು ಅಂತ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದ ಹಾಗೆ ಈ ಕಾನೂನು ಸಂಕಷ್ಟ ಇದೆಯಾ ಇಲ್ವಾ ಅಂತ ಮಾತುಕತೆ ಮಾಡ್ಕೊಂಡು ಬರ್ತಿದ್ದ ಹಾಗೆ ಇಲ್ಲಿ ಹಾಸನ ಸಮಾವೇಶಕ್ಕೆ ತಯಾರಿಯಾಗಿದೆ. ಸೊ ಈ ಹೊತ್ತಲ್ಲಿ ರಾಜಭವನದ ಚರ್ಚೆಯೊಂದು ಈಗ ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದ್ರೆ ಇಡೀ ಸಂಕಷ್ಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅನ್ನೋದು. ಮತ್ತೊಂದು ಕಡೆ ನೋಡಿ, ಈಗ ಹಾಸನ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಗೆ ಅವ್ರು ಕ್ಲಿಯರ್ ಮಾಡಿದ್ರು, ಇದು ಪಕ್ಷದ ಸಮಾವೇಶ ಆಗಿ ಎಲ್ಲರೂ ಸೇರ್ಕೊಂಡು ಯಶಸ್ವಿಗೊಳಿಸಿ ಎಲ್ಲ ಸ್ತರದ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ ಇದರಲ್ಲಿ. ಯಾರು ಒಬ್ಬರು ಇಬ್ಬರು ಮಿನಿಸ್ಟರ್ಗಳು ಅವರು ಇವರಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋ ನಾಯಕರು ಸೇರ್ಕೊಂಡು ಮೀಟಿಂಗ್ ಮಾಡೋದು ಅವರವರೇ ಮಾಡೋದಲ್ಲ. ಇದು ಪಕ್ಷದ ಚಿಹ್ನೆಯಡಿಯೇ ನಡಿಬೇಕು. ಹಿಂದುಳಿದ ವರ್ಗಗಳ ವೇದಿಕೆ ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ಸಮಾವೇಶ ಅನ್ನೋ ಥರ ಆಗಬಾರ್ದು. ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಹಜವಾಗಿ ಲೀಡ್ ಮಾಡ್ತಾರೆ, KPCC ಅಧ್ಯಕ್ಷರು ಲೀಡ್ ಮಾಡ್ತಾರೆ, ಮಂತ್ರಿಗಳಿರ್ತಾರೆ, ಶಾಸಕರಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಎಲ್ಲರೂ ಇರಬೇಕು. ಪ್ರತಿಯೊಬ್ಬರೂ ಕೂಡ ಈ ಸಮಾವೇಶವನ್ನು ಯಶಸ್ವಿಗೊಳಿಸುವಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಮಹದೇವಪ್ಪನವರು, ರಾಜಣ್ಣನವರು ವಿಶೇಷವಾಗಿ ಕ್ರೆಡಿಟ್ ತಗೊಳ್ಳೋಕ್ಕೂ ಆಗಲ್ಲ, ಸಿದ್ದರಾಮಯ್ಯನವರು ವಿಶೇಷವಾಗಿ ಮಿಂಚಕ್ಕೂ ಆಗಲ್ಲ. ಇದನ್ನು ಮಾನಿಟರ್ ಮಾಡೋಕೆ ಅಂತಾನೆ ಸುರ್ಜೇವಾಲಾ ಅವ್ರನ್ನ ಬಿಟ್ಟಿದ್ದಾರೆ ಖರ್ಗೆ ಅವರು, ಒಂದಿಷ್ಟು ಕೂಡ ಆಚೀಚೆ ಆಗಬಾರ್ದು ಅಂತ.
ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ತನ್ನ ಶಕ್ತಿ ಪ್ರದರ್ಶನಕ್ಕೆ ಈ ಸ್ಟೇಜನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳುವ ಮೂಲಕ ಮೂಡ ಟೆನ್ಷನ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋದು ಒಂದು ಕಾರಣ ಅಲ್ವಾ. ಈ ಹೊತ್ತಲ್ಲಿ ಬೇರೆ ಬೇರೆದೆಲ್ಲ ಆರೋಪ ಪ್ರತ್ಯಾರೋಪ ಇದನ್ನೆಲ್ಲ ತೊಳೆದುಕೊಳ್ಳೋಣ ಅಂತ ಎಲೆಕ್ಷನ್ ಗೆದ್ದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಖರ್ಗೆ ಈ ರೀತಿ ಮೆಸೇಜ್ ಕೊಡ್ತಾ ಇದ್ದ ಹಾಗೆ ದಿಢೀರ್ ಅಂತ ಮೀಟಿಂಗ್ ಕರೆದು ಎಲ್ಲ ಹಳೆ ಮೈಸೂರು ಜಿಲ್ಲೆ ನಾಯಕರನ್ನೆಲ್ಲ ಸೇರಿಸಿ DK ಶಿವಕುಮಾರ್ ಅವರು ಈ ಥರ ಸಂಘಟನೆ ಹೊಣೆ ಅಂತಾನೆ ಹೊತ್ತುಕೊಂಡು ಯಶಸ್ವಿಯಾದ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನೋ ಮಟ್ಟಿಗೆ ವೇಗದಲ್ಲಿದ್ದಾರೆ. ಸೊ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಏನು ಹೇಳೋದಿಕ್ಕಾಗದೆ. ಈಗ ಪಕ್ಷದ ಸಮಾವೇಶವಾಗಿ ಬದಲಾಗಿದೆ ಈ ಕಾರ್ಯಕ್ರಮ. ಸಿದ್ದರಾಮಯ್ಯನವರ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಸಿದ್ದರಾಮೋತ್ಸವ ಮಾಡುವಂತ ಏನು ಪ್ಲಾನು ಅಂತ ಕಂಡು ಬಂತಲ್ಲ, ಕಂಪ್ಲೀಟ್ ಆಗಿ ಉಲ್ಟಾಗಿದೆ ಅದು. DK ಶಿವಕುಮಾರ್ ಅವ್ರು ಏನಂದ್ರು, ಸಿದ್ದರಾಮಯ್ಯನವ್ರೇನು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾ? ಅವ್ರು ಕಾಂಗ್ರೆಸ್ ಮುಖ್ಯಮಂತ್ರಿ. ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರೆ ಆ ಪಕ್ಷದ ಒಂದ್ಸಲ ಶಕ್ತಿ ಪ್ರದರ್ಶನ, ಈ ಪಕ್ಷದ ಒಂದ್ಸಲ ಇರುತ್ತಲ್ಲ, ಹಂಗಾಗಕ್ಕೆ ಹೆಂಗ್ ಸಾಧ್ಯ? ಅವರೇನು ಮೈತ್ರಿ ಮುಖ್ಯಮಂತ್ರಿನ? ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ. ಇದು ಕಾಂಗ್ರೆಸ್ನ ಸಮಾವೇಶ ಅನ್ನುವಂಥ ಅತ್ಯಂತ ಕಠಿಣ ಸಂದೇಶವನ್ನ DK ನೇರವಾಗಿ ರವಾನಿಸಿದ್ದನ್ನು ನೋಡಿದ್ವಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ಸೊ ಕಾಂಗ್ರೆಸ್ನಲ್ಲಿ ಈಗ ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ವಿರೋಧಿ ಬಣ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಎದ್ದು ನಿಂತು ಬಿಟ್ಟಿದೆ. ಮೂಡ ಟೆನ್ಷನ್ ಕೂಡ ಸುತ್ತಿಕೊಳ್ಳಲಿದೆ ಊಹೆ ಮಾಡದ ಮಟ್ಟಿಗೆ ಅನ್ನೋ ರೀತಿಯ ಚರ್ಚೆ ಈಗ ರಾಜ್ಯಪಾಲರ ಆ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ ಅನ್ನುವ ಸ್ಟೇಟ್ಮೆಂಟ್ ಇಂದ ಗರಿಗೆದರಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.